ನಮಸ್ತೆ ಸ್ಟೂಡೆಂಟ್ಸ್. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ 2 ಮಾರ್ಕ್ಸ್ ಕ್ವೆಶನ್ ಗೆ ಹೇಗೆ ಆನ್ಸರ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಸುಮಾರು ಕ್ವೆಶನ್ ಪೇಪರ್ ಅಲ್ಲೂ ಕೂಡ ಕೆಲವೊಂದು ಕ್ವೆಶನ್ಸ್ ತುಂಬಾ ಕ್ವೆಶನ್ಸ್ ರಿಪೀಟ್ ಆಗಿದೆ. ಸೊ ವಾಟ್ ಈಸ್ ಅಕ್ಸೆಪ್ಟ್ ಅಂಡ್ ರಿಜೆಕ್ಟ್ ಕ್ರೈಟೀರಿಯಾ ಇನ್ NPV ಅಂತ ಕೇಳಿದರೆ, ವಾಟ್ ಈಸ್ NPV ಅಂತಾರೆ? ಫಸ್ಟ್ ಆಫ್ ಆಲ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಇಫ್ NPV ಇಸ್ ಪಾಸಿಟಿವ್ ಆಗಿತ್ತು ಅಂತಂದ್ರೆ ಪ್ರಾಜೆಕ್ಟ್ ನ ಅಕ್ಸೆಪ್ಟ್ ಮಾಡ್ತೀವಿ. ಇಫ್ NPV ಇಸ್ ನೆಗೆಟಿವ್, ರಿಜೆಕ್ಟ್ ದ ಪ್ರಾಜೆಕ್ಟ್. ಅಂದ್ರೆ ಪಾಸಿಟಿವ್ ಆಗಿ ಆನ್ಸರ್ ಬಂದಿತ್ತು ಅಂದ್ರೆ ಅಕ್ಸೆಪ್ಟ್ ಮಾಡಬೇಕು, ನೆಗೆಟಿವ್ ಆಗಿ ಬಂದಿತ್ತು ಅಂದ್ರೆ ರಿಜೆಕ್ಟ್ ಮಾಡಬೇಕು. Mention 4 factors influencing working capital: nature of industry, size of business, cash requirements, volume of sales. ಇನ್ನ ಸುಮಾರಿದೆ, ಬಟ್ ಅಲ್ಲಿ 4 ಫ್ಯಾಕ್ಟರ್ಸ್ ಕೇಳಿದರೆ 4 ಫ್ಯಾಕ್ಟರ್ಸ್ ಮಾತ್ರ ಬರೆದ್ರೆ ಸಾಕು. What is wealth maximization? Wealth maximization is the process of increasing shareholders' wealth by way of maximizing the market value of firms' common stock. ಅಂದ್ರೆ ಈಕ್ವಿಟಿ ಶೇರು ಮಾರ್ಕೆಟ್ ಅಲ್ಲಿ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಆಬ್ವಿಯಸ್ಲಿ ಶೇರ್ ಹೋಲ್ಡರ್ಸ್ ವೆಲ್ತ್ ಕೂಡ ಇನ್ಕ್ರೀಸ್ ಆಗುತ್ತೆ. ವೆಲ್ತ್ ಅಂದ್ರೆ ಆಸ್ತಿ. ಯಾರ ಆಸ್ತಿ? ಅಸೆಟ್, ಐ ಮೀನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಇದನ್ನ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ಕರೀತಾರೆ. ಸೊ ಇದಾದ್ಮೇಲೆ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ 20,000, ಸ್ಯಾಲ್ವೇಜ್ 15%, ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ 2,000 ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಆವರೇಜ್ ಇನ್ವೆಸ್ಟ್ಮೆಂಟ್. ಆವರೇಜ್ ಇನ್ವೆಸ್ಟ್ಮೆಂಟ್ ಬರೋದು ARR ಫಾರ್ಮುಲಾದಲ್ಲಿ. ಸೊ ಏನು ಫಾರ್ಮುಲಾ? ಆವರೇಜ್ ಇನ್ವೆಸ್ಟ್ಮೆಂಟ್ ಇಸ್ ಈಕ್ವಲ್ ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2. ಇನ್ನ ಕಂಟಿನ್ಯೂಟಿ ಆಗುತ್ತೆ. ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಿದಾಗ ಫಾರ್ಮುಲಾ ಕಂಟಿನ್ಯೂಟಿ ಆಗುತ್ತೆ. ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರಾಪ್ ವ್ಯಾಲ್ಯೂ. ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 20,000, ಸ್ಕ್ರಾಪ್ ವ್ಯಾಲ್ಯೂ 20,000 ಮೇಲೆ 15% ಅಂದ್ರೆ 3,000 ಡಿವೈಡೆಡ್ ಬೈ 2. ಬ್ರಾಕೆಟ್ ಅಲ್ಲಿ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ 2,000 ಕೊಟ್ಟಿದ್ದಾರೆ ಪ್ಲಸ್ ಸ್ಕ್ರಾಪ್ ವ್ಯಾಲ್ಯೂ 3,000. ಇಷ್ಟನ್ನ ನೀವು ಕಂಪ್ಯೂಟ್ ಮಾಡ್ತೀರಾ ಅಂತಂದ್ರೆ ಸೊ ನಿಮ್ಗೆ ಆವರೇಜ್ ಇನ್ವೆಸ್ಟ್ಮೆಂಟ್ 13,500 ಬರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ಇಫ್ ಸೇಲ್ಸ್ ₹8 lakh, ಕಾಂಟ್ರಿಬ್ಯೂಷನ್ 6 lakh, ಕ್ಯಾಲ್ಕುಲೇಟ್ ವೇರಿಯಬಲ್ ಕಾಸ್ಟ್. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಇಸ್ ಕಾಂಟ್ರಿಬ್ಯೂಷನ್. ಸೊ ಸೇಲ್ಸ್ ಬಂದು 8 lakh, ಕಾಂಟ್ರಿಬ್ಯೂಷನ್ ಬಂದು 2 lakh. ಇದ್ರದ್ದು ಡಿಫ್ರೆನ್ಸ್ 6 lakh ನಮಗೆ ವೇರಿಯಬಲ್ ಕಾಸ್ಟ್ ಆನ್ಸರ್ ಬರುತ್ತೆ. ಸೊ ಇಷ್ಟೇ ನಿಮ್ಗೆ 2 ಮಾರ್ಕ್ಸ್ ಅಲ್ಲಿ ಇದರಲ್ಲಿ ಕೇಳಿರುವಂತದ್ದು. ನೆಕ್ಸ್ಟ್ ನೋಡಿ, ಗಿವ್ ದ ಮೀನಿಂಗ್ ಆಫ್ ಫಿನಾನ್ಸ್. ಫಿನಾನ್ಸ್ ಅಂತಂದ್ರೆ ಇಟ್ ಇಸ್ ಎ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಅಕ್ಯುಮುಲೇಟೆಡ್ ಫಂಡ್ಸ್ ಟು ಪ್ರೊಡಕ್ಟಿವ್ ಯೂಸ್. ಅಂದ್ರೆ ಯಾರ ಹತ್ರ ಎಲ್ಲ ಫಂಡ್ಸ್ ನ ಕಲೆಕ್ಟ್ ಮಾಡ್ಕೊಂಡಿರುವಂತ ಫಂಡ್ಸ್ ನ ಪ್ರಾಪರ್ ಆಗಿ ಪ್ರೊಡಕ್ಷನ್ ಪರ್ಪಸ್ ಗೆ ಯೂಟಿಲೈಸ್ ಮಾಡುವಂತದನ್ನ ಫಿನಾನ್ಸ್ ಅಂತ ಕರೀತಾರೆ. ಬರೀ ಇದೇ ಮೀನಿಂಗ್ ಅಲ್ಲ, ನೀವು ಬೇರೆದು ಕೂಡ ಬರಿಬಹುದು. ಇಟ್ ಇಸ್ ಎ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಅಕ್ಯುಮುಲೇಟ್ ಫಂಡ್ಸ್ ಟು ಪ್ರೊಡಕ್ಟಿವ್ ಯೂಸೇ ಬರೀರಿ ಅಂತ ಹೇಳ್ತಿಲ್ಲ. ಇದು ರೆಲೆವೆಂಟ್ ಆಗಿರುವಂತದ್ದು ಬೇರೆ ಮೀನಿಂಗ್ ಸಿಕ್ತು ಅಂದ್ರೂ ಕೂಡ ಬರಿಬಹುದು. ವಾಟ್ ಈಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್? ಅವಾಗಲೇ ವೆಲ್ತ್ ನೋಡಿದ್ವಿ, ಇವಾಗ ಪ್ರಾಫಿಟ್. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇಂಪ್ಲೈಸ್ ಜನರೇಷನ್ ಆಫ್ ಹ್ಯೂಜ್ ಅಮೌಂಟ್ಸ್ ಆಫ್ ಪ್ರಾಫಿಟ್ ಓವರ್ ದ ಟೈಮ್ ಪೀರಿಯಡ್. ದಿಸ್ ಇನ್ಕ್ಲೂಡ್ಸ್ ಬೋತ್ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್. ಅಂದ್ರೆ ಪ್ರಾಫಿಟ್ ಕೂಡ ಲೈಕ್ ಇಯರ್ ಟು ಇಯರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ಕ್ರೀಸ್ ಆಯ್ತು ಅಂದ್ರೆ ಅಫ್ಕೋರ್ಸ್ ಅದು ಲೈಕ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಬೆನಿಫಿಟ್ ಅಂತ ಹೇಳ್ಬೋದು. So expand NPV, net present value, IRR, internal rate of return, EBIT, earnings before interest and tax, EBT, earnings before tax, EAT, earnings after tax. ಸೊ ಇಷ್ಟು ಕೇಳ್ತಾರೆ ಅಂತಲ್ಲ, ಯಾವ್ದಾದ್ರು ಕೇಳ್ಬೋದು. ಸೊ ಇದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡಿರಿ. ವಾಟ್ ಈಸ್ ಫಿನಾನ್ಷಿಯಲ್ ಲೆವರೇಜ್? ಫಿನಾನ್ಷಿಯಲ್ ಲೆವರೇಜ್ ಅಂತಾನು ಕೂಡ ಕೇಳ್ಬೋದು. ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತಾನು ಕೂಡ ಕೇಳ್ಬೋದು. ಟ್ರೇಡಿಂಗ್ ಆನ್ ಈಕ್ವಿಟಿ ಅಂದ್ರೂ ಒಂದೇ, ಫಿನಾನ್ಷಿಯಲ್ ಲೆವರೇಜ್ ಅಂದ್ರೂ ಒಂದೇ. ಫಿನಾನ್ಷಿಯಲ್ ಲೆವರೇಜ್ ರೆಫರ್ಸ್ ಟು ದ ಎಕ್ಸ್ಟೆಂಟ್ ಆಫ್ ಫಿಕ್ಸ್ಡ್ ಕಾಸ್ಟ್ ಡೆಪ್ಟ್ ಕ್ಯಾಪಿಟಲ್ ಯೂಸ್ಡ್ ಬೈ ಫರ್ಮ್ ಇನ್ ಆರ್ಡರ್ ಟು ಮ್ಯಾಕ್ಸಿಮೈಸ್ ದ ಅರ್ನಿಂಗ್ ಆಫ್ ಶೇರ್ ಹೋಲ್ಡರ್ಸ್. ಅಂದ್ರೆ ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಫಿಕ್ಸ್ಡ್ ಕಾಸ್ಟ್ ಅಂಡ್ ಡೆಪ್ಟ್ ಕ್ಯಾಪಿಟಲ್ ಅಂತ ಹೇಳ್ಬೋದು. ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಫಿಕ್ಸ್ಡ್ ಕಾಸ್ಟ್ ಅಂಡ್ ಡೆಪ್ಟ್ ಕ್ಯಾಪಿಟಲ್ ಈಸ್ ನೋನ್ ಆಸ್ ವಾಟ್? ಫಿನಾನ್ಷಿಯಲ್ ಲೆವರೇಜ್ ಅಂತ ಹೇಳ್ಬೋದು. ಗಿವ್ ದ ಮೀನಿಂಗ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಕ್ಯಾಪಿಟಲ್ ಅಂತಂದ್ರೇನು? ಬಂಡವಾಳ. ಸ್ಟ್ರಕ್ಚರ್ ಏನೆಲ್ಲ ಸೇರಿದ್ರೆ ಬಂಡವಾಳ ಆಗುತ್ತೆ. ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಎ ಕಂಪನಿ ರೆಫರ್ಸ್ ಟು ದ ಕಾಂಪೋಸಿಷನ್ ಆಫ್ ಇಟ್ಸ್ ಕ್ಯಾಪಿಟಲೈಸೇಷನ್. ಅಂದ್ರೆ ಏನೆಲ್ಲ ಸೇರಿದ್ರೆ ಇಟ್ ಇನ್ಕ್ಲೂಡ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್. ಅಂದ್ರೆ ಯಾವ್ದು ಅಂತಂದ್ರೆ ಎಕ್ಸಾಂಪಲ್ ಲೋನ್ಸ್, ರಿಸರ್ವ್ಸ್, ಶೇರ್ಸ್, ಬಾಂಡ್ಸ್. ಇದೆಲ್ಲ ಸೇರಿದ್ರೆ, ಇದೆಲ್ಲ ಫಾರ್ಮ್ ಆದ್ರೆ ಕ್ಯಾಪಿಟಲ್ ಅಂತ ಕರೀತಾರೆ. ಸೊ ಇದಾದ್ಮೇಲೆ ವಾಟ್ ಈಸ್ ಆಪರೇಟಿಂಗ್ ಲೆವರೇಜ್? ಇಟ್ ಈಸ್ ಎ ಮೆಷರ್ ಟು ಎಸ್ಟಾಬ್ಲಿಷ್ ರಿಲೇಶನ್ಶಿಪ್ ಬಿಟ್ವೀನ್ ಫರ್ಮ್ಸ್ ಫಿಕ್ಸ್ಡ್ ಕಾಸ್ಟ್ ಅಂಡ್ ವೇರಿಯಬಲ್ ಕಾಸ್ಟ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್ ಆಫ್ ಪ್ರಾಫಿಟ್. ಅಂದ್ರೆ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಫಿಕ್ಸ್ಡ್ ಕಾಸ್ಟ್ ಇರುತ್ತೆ, ವೇರಿಯಬಲ್ ಕಾಸ್ಟ್ ಇರುತ್ತೆ. ಸೊ ಅದ್ರದ್ದು ಇಂಪ್ಯಾಕ್ಟ್ ಪ್ರಾಫಿಟ್ ಮೇಲೆ ಆಗುತ್ತೆ. ಅದನ್ನ ನಾವು ಆಪರೇಟಿಂಗ್ ಲೆವರೇಜ್, ಡೇ ಟು ಡೇ ಎಕ್ಸ್ಪೆನ್ಸಸ್ಗೆ ನಾವು ಬೇಕಾಗಿರುವಂತದ್ದು ಆಪರೇಷನ್. ಅಂದ್ರೆ ಡೇ ಟು ಡೇ ಆಕ್ಟಿವಿಟೀಸ್ಗೆ ನಮ್ಗೆ ಇಷ್ಟು ಅಂತ ಕ್ಯಾಪಿಟಲ್ ಬೇಕು. ಅದು ಫಿಕ್ಸ್ಡ್ ಕ್ಯಾಪಿಟಲ್ ಬೇಕು, ವರ್ಕಿಂಗ್ ಕ್ಯಾಪಿಟಲ್ ಕೂಡ ಬೇಕಾಗುತ್ತೆ. ನೆಕ್ಸ್ಟ್ ಮೆನ್ಷನ್ 2 ಸ್ಟೆಪ್ಸ್ ಇನ್ ಫಿನಾನ್ಷಿಯಲ್ ಪ್ಲಾನಿಂಗ್. 2 ಕೇಳಿರೋದು, ಬಟ್ 4 ಇರೋಂಥದ್ದು. ಎಸ್ಟಾಬ್ಲಿಷಿಂಗ್ ಆಬ್ಜೆಕ್ಟಿವ್ಸ್, ಪಾಲಿಸಿ ಫಾರ್ಮುಲೇಷನ್, ಫೋರ್ಕಾಸ್ಟಿಂಗ್, ಫಾರ್ಮುಲೇಷನ್ ಆಫ್ ಪ್ರೊಸೀಜರ್. ಇಷ್ಟೂನು ಕೂಡ ಲೈಕ್ ಸ್ಟೆಪ್ಸ್ ನ ನೀವು ಹೇಳ್ಬೋದು.
ಇದಾದ್ಮೇಲೆ ವಾಟ್ ಈಸ್ ಫಿನಾನ್ಷಿಯಲ್ ಪ್ಲಾನ್? ಪ್ಲಾನ್ ಇಸ್ ಎ ಕೋರ್ಸ್ ಆಫ್ ಆಕ್ಷನ್ ಬಿಫೋರ್ ಇಂಪ್ಲಿಮೆಂಟೇಷನ್ ಅಂತ ಹೇಳ್ತಾರೆ. ಸೊ ಫಿನಾನ್ಷಿಯಲ್ ಪ್ಲಾನ್ ಮೇ ಬಿ ಡಿಫೈನ್ಡ್ ಆಸ್ ದ ಪ್ಲಾನ್ ವಿಚ್ ಎಸ್ಟಿಮೇಟ್ಸ್ ದ ಅಮೌಂಟ್ ಆಫ್ ಫಂಡ್ಸ್ ರಿಕ್ವೈರ್ಡ್, ಅಂದ್ರೆ ಎಷ್ಟು ಬಂಡವಾಳ ಬೇಕು, ಪ್ರಪೋರ್ಷನ್ ಆಫ್ ಡೆಪ್ಟ್ ಅಂಡ್ ಇಕ್ವಿಟಿ, ಎಷ್ಟು ಸಾಲ ಮತ್ತೆ ನಮ್ ಬಂಡವಾಳ ಎಷ್ಟು ಅಂತ ಅಂದ್ಬಿಟ್ಟು, ಅಂಡ್ ಪಾಲಿಸೀಸ್ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಲೈಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಾವುದು ಅನ್ನೋದನ್ನ ಫ್ರೇಮ್ ಮಾಡ್ಕೊಂಡಿರ್ಬೇಕು. ಇದನ್ನ ನಾವು ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಕರಿತೀವಿ. ಅಂದ್ರೆ ಎಷ್ಟು ಬಂಡವಾಳ ತಗೊಂಡ್ಬರ್ಬೇಕು, ಯಾವ್ದು ಡೆಪ್ಟ್ ಅಂದ್ರೆ ಸಾಲ ಎಷ್ಟು, ನಮ್ದು ಅಮೌಂಟ್ ಎಷ್ಟು, ಅದಾದ್ಮೇಲೆ ಪಾಲಿಸಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನು ಅನ್ನೋದನ್ನ ಫ್ರೇಮ್ ಮಾಡುವಂತದನ್ನ ನಾವು ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಕರಿತೀವಿ. ಸೊ ಇದಾದ್ಮೇಲೆ ವಾಟ್ ಈಸ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಕರಿತೇನೆ. ಇನ್ವೆಸ್ಟ್ಮೆಂಟ್ ಡಿಸಿಷನ್ ಈಸ್ ರೆಫರ್ ಟು ದ ಆಕ್ಟಿವಿಟಿ ಆಫ್ ಡಿಸೈಡಿಂಗ್ ದ ಪ್ಯಾಟರ್ನ್ ಆಫ್ ಇನ್ವೆಸ್ಟ್ಮೆಂಟ್. ಅಂದ್ರೆ ನಾವು ಲಾಂಗ್ ಟರ್ಮ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ, ಶಾರ್ಟ್ ಟರ್ಮ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಂತ ಡಿಸೈಡ್ ಮಾಡುವಂತ ಪ್ಯಾಟರ್ನ್ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಕರಿತೀವಿ. ಲಾಂಗ್ ಟರ್ಮ್ ಅಂದ್ರೆ ಫಿಕ್ಸ್ಡ್ ಅಸೆಟ್, ಶಾರ್ಟ್ ಟರ್ಮ್ ಅಂತಂದ್ರೆ ಕರೆಂಟ್ ಅಸೆಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಟೈಮ್ ವ್ಯಾಲ್ಯೂ ಆಫ್ ಮನಿ? Time value of money refers to that time has got a value. The rupee value keeps on changing over a period of time. ಅಂದ್ರೆ ಇವತ್ತಿನ ವ್ಯಾಲ್ಯೂ ನಾಳೆ ಇರಲ್ಲ. ನಾಳೆ ಅಂದ್ರೆ ಅದ್ರದ್ದು ವ್ಯಾಲ್ಯೂ ಸೇ ಫಾರ್ ಎಕ್ಸಾಂಪಲ್ 10 years ಮುಂಚೆ 100 rupees ತಗೊಂಡೋಗಿ ನಿಮ್ಗೊಂದು ಅಟ್ಲೀಸ್ಟ್ ಒಂದು 5 kg ಆದ್ರೂ ಆಪಲ್ ಬರ್ತಿತ್ತು. ಬಟ್ ಇವತ್ ಅದೇ 100 rupees ತಗೊಂಡ್ ಹೋಗ್ತೀರಾ, ಬಟ್ ನಿಮ್ಗೆ 5 kg ಸಿಗಲ್ಲ. ಅಂದ್ರೆ ವ್ಯಾಲ್ಯೂ ಏನಾಗ್ತಿರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ಕಾನ್ಸೆಪ್ಟ್ ನ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಕರೀತಾರೆ. ಸೊ ಟೈಮ್ ಹ್ಯಾಸ್ ಗಾಟ್ ಎ ವ್ಯಾಲ್ಯೂ, ದ ರುಪಿ ವ್ಯಾಲ್ಯೂ ಕೀಪ್ ಆನ್ ಚೇಂಜಿಂಗ್ ಓವರ್ ಎ ಪೀರಿಯಡ್ ಆಫ್ ಟೈಮ್. So what is combined leverage? It is a combination of financial leverage and operating leverage is known as what? Combined leverage. Give the meaning of financial management. Financial management is that of managerial activity. The activity, the managerial activity, which is concerned with planning and controlling firms' financial resources. It is one of the activity. Which activity? Managerial management and planning, organizing, staffing, atara barutte, which is concerned with planning and controlling firms' financial resources, is known as what? Financial management. Next, mention the sources of working capital. ಇಲ್ಲಿ ಶಾರ್ಟ್ ಟರ್ಮ್ ಸೋರ್ಸಸ್ ಅಂತ ಬರಿಬಹುದು, ಲಾಂಗ್ ಟರ್ಮ್ ಸೋರ್ಸಸ್ ಅಂತ ಬರಿಬಹುದು. ಶಾರ್ಟ್ ಟರ್ಮ್ ಸೋರ್ಸಸ್ ಅಂತಂದ್ರೆ ಯಾವ್ದು? ಟ್ರೇಡ್ ಕ್ರೆಡಿಟ್, ಕಮರ್ಷಿಯಲ್ ಪೇಪರ್, ಇಂಡಿಜಿನಿಯಸ್ ಬ್ಯಾಂಕ್ಸ್. ಲಾಂಗ್ ಟರ್ಮ್ ಅಂದ್ರೆ ಇಶ್ಯೂ ಆಫ್ ಡಿಬೆಂಚರ್, ಇಶ್ಯೂ ಆಫ್ ಶೇರ್ಸ್. ಇಷ್ಟು ಬರೆದ್ರೆ ಸಾಕು. ವಾಟ್ ಡು ಯು ಮೀನ್ ಬೈ IRR? ಬರೀ IRR ಅಬ್ರಿವೇಶನ್ ಬಂದ್ಬಿಡ್ಬೇಡಿ. ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಟ್ ಆಫ್ ಡಿಸ್ಕೌಂಟ್ ಅಟ್ ವಿಚ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಇಸ್ ಈಕ್ವಲ್ ಟು ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ. ಮತ್ತೆ ಕ್ಯಾಶ್ ಇನ್ಫ್ಲೋ ಮತ್ತೆ ಔಟ್ಫ್ಲೋ ಈಕ್ವಲ್ ಆಗಿರುವಂತದನ್ನ, ಡಿಸ್ಕೌಂಟೆಡ್ ರೇಟ್ ಅಲ್ಲಿ ಈಕ್ವಲ್ ಆಗಿರುವಂತದನ್ನ ನಾವು IRR ಅಂತ ಕರಿತೀವಿ. ಸೊ ಇಷ್ಟರಲ್ಲಿ ನಿಮ್ಗೆ ಇಷ್ಟರಲ್ಲೇ ವ್ಯಾಲ್ಯೂಸ್ ಚೇಂಜ್ ಆಗಿರುವಂತ ಕ್ವೆಶನ್ಸ್ ಕೇಳ್ತಾರೆ, ಬಿಟ್ರೆ ಇನ್ ಬೇರೆ ಏನಿಲ್ಲ. ಅಕ್ಸೆಪ್ಟ್ ರಿಜೆಕ್ಟ್ ಕ್ರೈಟೀರಿಯಾ ಎಕ್ಸ್ಪೆಕ್ಟ್ ಮಾಡ್ಬೋದು, ಫ್ಯಾಕ್ಟರ್ಸ್ ಮಾಡ್ಬೋದು, ವೆಲ್ತ್ ಮ್ಯಾಕ್ಸಿಮೈಸೇಷನ್. ಸೊ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಪ್ ಆಗಿ ನೋಡ್ಕೊಂಡಿರಿ ಸ್ಟೂಡೆಂಟ್ಸ್. ಇನ್ನ ಫ್ಯೂ ಕ್ವೆಶನ್ಸ್ ನ ಸಾಲ್ವ್ ಮಾಡ್ಲಿಕ್ಕಿದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.